ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಮೊಗ್ಗದಲ್ಲಿ ಮೊಮ್ಮಗನೇ ಅಜ್ಜಿಯನ್ನ ಅತ್ಯಂತ ಭೀಕರವಾಗಿ ಹತ್ಯೆಗೈದಿರುವಂತಹ ಘಟನೆ ನಡೆದಿದೆ. ಪಾಪಿ ಮೊಮ್ಮಗನನ್ನ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಎತ್ತಿ ಆಡಿ ಬೆಳೆಸಿದಂತಹ ಅಜ್ಜಿಯ ಕಥೆಯನ್ನೇ ಮುಗಿಸಿದ್ದಾನೆ ಮೊಮ್ಮಗ. ಆತನ ಹೆಸರು ಕಿಶೋರ. ಕಾಲಿಗೆ ಪೊಲೀಸರು ಗುಂಡೇಟನ್ನು ಹೊಡೆದು ಅರೆಸ್ಟ್ ಮಾಡಿದ್ದಾರೆ. ಶಿವಮೊಗ್ಗ ನಗರದ ವಾಜಪೇಯಿ ಲೇಔಟ್ನಲ್ಲಿ ಘಟನೆ ನಡೆದಿದೆ. ಅರೆಸ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರ ಮೇಲೂ ಕೂಡ ಹಲ್ಲೆಗೆ ಯತ್ನ ಮಾಡಿದಂತೆ ಆರೋಪಿ ಕಿಶೋರ್ ಕಾಲಿಗೆ ಫೈರ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಗಾಂಜಾ ಪೆಡ್ಲರ್ ಅಂತೆ ಈತ, ಗಾಂಜಾ ಸೇವನೆಯನ್ನು ಮಾಡ್ತಾ ಇದ್ದ ಕಿಶೋರ ಅನ್ನೋದು ಗೊತ್ತಾಗ್ತಾ ಇದೆ. ಇದಕ್ಕೆ ವಿರೋಧಿಸಿದ್ದಕ್ಕೆ ಎತ್ತಿ ಆಡಿ ಬೆಳೆಸಿದಂತಹ ಅಜ್ಜಿಯ ಕಥೆಯನ್ನೇ ಮುಗಿಸಿದ್ದಾನೆ. ಏನಾಗ್ತಾ ಇದೆ ಯುವ ಸಮುದಾಯಕ್ಕೆ ಅಂಥೇಳಿ ಅಲ್ಲಿ ನೋಡಿದರೆ KR-ಪುರದಲ್ಲಿ ಪ್ರೀತಿಗೆ ಅಡ್ಡ ಬಂದರು ಅಂಥೇಳಿ ತಂದೆ ತಾಯಿ ತಂಗಿಯ ಕಥೆಯನ್ನೇ ಶ್ವೇತಾ ಮುಗಿಸಿದ್ಲು. ಇಲ್ಲಿ ನೋಡಿದರೆ ಮಾದಕ ವ್ಯಸನ ಮಾಡಬೇಡಪ್ಪ, ಮಾರಾಟ ಮಾಡಬೇಡಪ್ಪ ಅಂಥೇಳಿ ಅಜ್ಜಿ ಬುದ್ಧಿ ಮಾತು ಹೇಳಿದ್ದಕ್ಕೆ ಅಜ್ಜಿ ಕಥೆಯನ್ನೇ ಮುಗಿಸಿದಾನೆ ಮೊಮ್ಮಗ. ಅಂದರೆ ದುಡ್ಡಿನ ಹಪ್ಪಹಪ್ಪಿತನ, ಈ ಮಾದಕ ವ್ಯಸನದ ಚಟ, ಸಂಬಂಧಗಳ ಬೆಲೆ ಗೊತ್ತಿಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯ ಕ್ರೈಮ್ಗಳಾಗುವಂತಹ ಸಾಧ್ಯತೆ ಇದೆ. ಅಜ್ಜಿಯನ್ನು ಹತ್ಯೆಗೈದು ಇಲ್ಲಿಂದ ಎಸ್ಕೇಪ್ ಆಗಿದ್ದಂತೆ ಮನೆಯಿಂದ. ತದನಂತರ ಈಗ ಪೊಲೀಸರು ಆತನನ್ನು ಹೆಡೆಮುರಿ ಕಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಪೊಲೀಸ್ ಫೈರಿಂಗ್ ನಡೆದಿದೆ. ಈ ಘಟನೆಯಲ್ಲಿ ಕಿಶೋರ್ ಎಂಬ ಆರೋಪಿ ನಿನ್ನೆ ದೊಡ್ಡಪೇಟೆ ಮರ್ಡರ್ ಕೇಸಲ್ಲಿ ಬೇಕಾಗಿದ್ದಂತಹ ಆರೋಪಿ ಅವನ್ನ ಅರೆಸ್ಟ್ ಮಾಡೋಕ್ಕೆ ಹೋದಾಗ ಒಂದು ಲಾಂಗ್ ತಗೊಂಡು ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡ್ತಾನೆ. ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದಾಗ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಮ್ಮ ಇನ್ಸ್ಪೆಕ್ಟರ್ ಫಸ್ಟು ಒಂದು ಏರ್ ಫೈರ್ ಮಾಡಿ ನಂತರ ಅವನ ಲೆಫ್ಟ್ ಲೆಗ್ಗಿಗೆ ಒಂದು ಫೈರ್ ಮಾಡಿದ್ದಾರೆ. ಅವನ್ನ ಇಮಿಡಿಯೇಟಾಗಿ ನಾವು ಶಿಫ್ಟ್ ಮಾಡಿದ್ದೀವಿ. ಹಿ ಈಸ್ ಔಟ್ ಆಫ್ ಡೇಂಜರ್. ನಮ್ಮ ಸಿಬ್ಬಂದಿ ಕೂಡ ಈಸ್ ಔಟ್ ಆಫ್ ಡೇಂಜರ್ ಇವಾಗ.